ನೀವು ನಿಮ್ ತಂದೆಯವ್ರ ಬಗ್ಗೆ ಹೇಳ್ತಾ ಇದ್ರಿ. ತಂದೆ ಹೌದು. ಅಂದ್ರೆ ಹೋಟೆಲ್ ಉದ್ಯಮ ಅನ್ನೋದು ಆರಂಭ ಆಗಿದ್ದಕ್ಕೆ ಮೂಲ ಪ್ರೇರಣೆ ತಂದೆಯವರಿಂದ ಬಂತು ಅಂತ. ಹೌದು. ಯಾಕಂದ್ರೆ ಅವ್ರು ಆರಂಭ ಮಾಡಿದ ಸಂದರ್ಭದಲ್ಲಿ ಕಷ್ಟನೂ ನೋಡಿರ್ತಾರೆ, ಆಗಿನ ಸಿಚುವೇಶನ್ ಸುಖನೂ ನೋಡಿರ್ತಾರೆ. ಬಟ್ ನೀವು ಕೆಲ್ಸಕ್ಕೆ ಹೋಗೋ ಒಂದು ಮನ್ಸು ಮಾಡ್ತೀರಿ, ಯಾಕ ಯೋಚನೆ ಬಂತು ಕೆಲಸ ಮಾಡಿದ್ ಏನು ಅಂದ್ರೆ ನನ್ಗೆ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ಲಿಕ್ಕೆ ಅಲ್ಲಿ ವ್ಯಾಪಾರ ಸಾಕಾಗ್ತಲ್ಲ ನಮ್ಗೆ. ಮನೆ ನಡೆಯೋದು ತುಂಬಾ ಕಷ್ಟ ಇದ್ದಿತ್ತು ಆಗಿನ ಕಾಲದಲ್ಲಿ. ತಂದೆಯವರು ಮತ್ ಅಣ್ಣನೂ ಇದ್ದಿದ್ದ, ಅವರಿಬ್ರು ಅಲ್ಲಿ ಮಾಡೋರು. ನಾನು ಹೊರಗಡೆ ನಮ್ಮ ಭಾವಂದ ಹತ್ರನೇ ಕೆಲಸ ಮಾಡ್ತಾ ಇದ್ದೆ. ನಾನು ದೂರ ಎಲ್ಲೂ ಹೋಗ್ಲಿಲ್ಲ. ಅಮ್ಮ ಏನಂತಂದು ಹೋಟೆಲ್ ತುಂಬಾ ಕಷ್ಟ ಇದೆ, ಈ ಹೋಟೆಲ್ ಲೈನ್ ನಮ್ಗೆ ಸಾಕು, ನೀವು ಬೇರೆ ಏನಾರು ಓದಿದಿರ, ಐ ಎಮ್ BCom ಗ್ರಾಜುಯೇಟ್, ನಾನು ನೀವೆಲ್ಲರೂ ಬ್ಯಾಂಕಿಂಗ್ ಎಕ್ಸಾಮ್ ತಗೊಂಡ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ, ನನಗೆ ಸಿಕ್ಲಿಲ್ಲ. ಆಗ ಪ್ರಾಯಶಃ ಸಿಗದಿರೋದೇ ಒಳ್ಳೇದಾಯ್ತು ಅಂತ ಅನ್ಸತ್ತೆ ನನಗೆ. ಕಾರಣ ಯಾಕಂದ್ರೆ ಅವತ್ತೊಂದು 4 ಜನಕ್ಕೆ ನಾನು ಉದ್ಯೋಗ ಕೊಡೋ ಸ್ಥಿತಿಲಿದ್ದೆ. ಇವತ್ತು ಸಾಧಾರಣ 120 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ. ನಾನು ಬಹಳ ಖುಷಿ ಪಟ್ಟಿದ್ದೀನಿ. ಅದೊಂದೇ ಅಲ್ಲ, ಈ ಉದ್ಯೋಗ ಕೊಟ್ಟಿದ್ದ ಖುಷಿಲಿ ಏನು ಮಾಡಿದೆ, ಮಗಂಗೆ ಚೆನ್ನಾಗಿ ಓದಿಸಿದೆ, ಮಗಳಿಗೂ ಚೆನ್ನಾಗಿ ಓದಿಸಿದೆ. ಅವನು MS ಮಾಡಿ US ಅಲ್ಲಿ ಇದ್ದಿದ್ದ, ಅವನಿಗೂ ರಿಸೈನ್, ಕಾಲ್ಕಾಮ್ ಅನ್ನೋ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದ, ಅವನಿಗೂ ರಿಸೈನ್ ಮಾಡಿಸಿ ಈಗ ಅವನ್ನ ನಮ್ಮ ಟ್ರೇಡ್ಗೆ ತಗೊಂಬಂದಿದ್ದೀನಿ. ಯಾಕಂದ್ರೆ ಈ ಅನ್ನ ಹಾಕೋ ಕೆಲಸ ಇದೆ, ಎಲ್ಲರಿಗೂ ಒಲ್ದು ಬರುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿಲ್ಲ. ದೇವರ ಪ್ರೇರಣೆ ಏನೋ ಗೊತ್ತಿಲ್ಲ, ಮಾಡಿದ್ದು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹೀಗೆ ನಾನು ಒಳ್ಳೆ ರೀತಿಯಲ್ಲಿ ಕೊಡೋವಂಥ ನನಗೆ ಧೈರ್ಯ ಮತ್ತೆ ಶಕ್ತಿ ಭಗವಂತ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಖಂಡಿತ ಸರ್, ಖಂಡಿತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.